ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಬಡವರಿಗೆ ಜಾರಿಗೆ ತಂದಂತಹ ಒಂದು ಯೋಜನೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಬಡ ಜನರಿಗೆ ಸಿಹಿ ಸುದ್ದಿ ತಂದಿದೆ. ಮನೆ ಇಲ್ಲದವರಿಗೆ ಮನೆ, ಜಾಗ ಇಲ್ಲದವರಿಗೆ ಜಾಗ, ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ. ಸ್ವಂತ ಮನೆ ಇಲ್ಲದವರಿಗೆ ಶುಭ ಲಾಭ. ಬೇಕಾಗಿರುವ ದಾಖಲೆಗಳು ಏನು ಮತ್ತು ಯಾರು ಅರ್ಜಿ ಸಲ್ಲಿಸಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಲು ಏನು ಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು 2.0 ಸರ್ಕಾರವು 3 ಕೋಟಿ ಹೆಚ್ಚುವರಿ ಮನೆಯನ್ನು ನಿರ್ಮಾಣ ಮಾಡಲು ಗುರಿಯನ್ನು ಹೊಂದಿದೆ ನಮ್ಮ ಸರ್ಕಾರ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಅದ ಕಾರಣದಿಂದ ಕೊನೆಯವರೆಗೂ ನೋಡಿ, ಸಂಪೂರ್ಣವಾಗಿ ನೋಡಿ. ಮಾಸಿಕವಾಗಿ 15,000 ಆದಾಯ ಇರುವವರು ಅರ್ಜಿಯನ್ನು ಸಲ್ಲಿಸಬೇಕು. 90 ದಿನಗಳಲ್ಲಿ ಮನೆಯನ್ನು ಪಡೆದುಕೊಳ್ಳಲಾಗುತ್ತದೆ. ಅರ್ಹ ವ್ಯಕ್ತಿಗಳನ್ನು ಗುರುತಿಸಲಾಗುತ್ತದೆ. ಸರ್ಕಾರ ಸಮೀಕ್ಷೆಯನ್ನು ಕೈಗೊಂಡಿರುತ್ತದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಸರ್ಕಾರ ಪ್ರಮುಖ ಯೋಜನೆಯಾಗಿ ಕೈಗೊಂಡಿದೆ. ದೇಶಾದ್ಯಂತ ಆರ್ಥಿಕವಾಗಿ ದುರ್ಬಲ ಇರುವ ವ್ಯಕ್ತಿಗಳಿಗೆ ವಸತಿಯನ್ನು ಒದಗಿಸಬೇಕೆಂದೇ ನಿರ್ಧರಿಸಿ ಕೈಗೊಂಡಿದೆ ನಮ್ಮ ಸರ್ಕಾರ. ಈ ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ನೋಡ್ತಾ ಇರುವವರು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಸರ್ಕಾರದ ಪ್ರಮುಖ ಯೋಜನೆಯಾಗಿ ದೇಶಾದ್ಯಂತ ಜನರಿಗೆ ಕೊಡಬೇಕೆಂದೇ ನಿರ್ಧರಿಸಿದೆ. ದುರ್ಬಲ ವ್ಯಕ್ತಿಯನ್ನು ವಸತಿ ಒದಗಿಸಬೇಕೆಂದೇ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಮಧ್ಯಮ ವರ್ಗದ ಕುಟುಂಬಗಳಿಗೂ ಈ ಯೋಜನೆಯು ಸಿಗುವಂತಹ ಒಂದು ಯೋಜನೆಯಾಗಿದೆ. ಮೊದಲಿಗೆ ಮಾಸಿಕ ಆದಾಯ 10,000 ಇದ್ದವರಿಗೆ ಮಾತ್ರ ಈ ಯೋಜನೆಯು ಸಿಗುತ್ತಿತ್ತು. ಆದರೆ ಈಗ 15,000 ಇದ್ದವರಿಗೂ ಈ ಯೋಜನೆಯನ್ನು ಸರ್ಕಾರ ನೀಡುತ್ತಿದೆ. ಒಂದು ಮನೆಯಲ್ಲಿ 2 ಕೋಣೆ, ಫ್ರಿಡ್ಜ್ ಮತ್ತು ದ್ವಿಚಕ್ರದ ವಾಹನ ಹೊಂದಿದವರಿಗೆ ಈ ಸೌಲಭ್ಯವನ್ನು ಮೊದಲು ಕೊಡುತ್ತಿರಲಿಲ್ಲ. ಆದರೆ ಈಗ ಹಾಗಿಲ್ಲ. ಪ್ರತಿಯೊಬ್ಬರು ಅರ್ಹರಿದ್ದಾರೆ ಎಂದು ಸರ್ಕಾರ ಕೈಗೊಂಡಂತಹ ಒಂದು ಯೋಜನೆಯಾಗಿದೆ. ಅರ್ಹ ವ್ಯಕ್ತಿಗಳನ್ನು ಗ್ರಾಮ ಮಟ್ಟದಲ್ಲಿ ಬಹಿರಂಗ ಸಭೆಯಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು 2.0 ಅಡಿಯಲ್ಲಿ 90 ದಿನಗಳಲ್ಲಿ ಮನೆಯನ್ನು ಒದಗಿಸುವಂತಹ ಒಂದು ಸರ್ಕಾರ ಘೋಷಿಸಿದೆ. ಸರ್ಕಾರ ಇಂದೀಗ ಸಮೀಕ್ಷೆಯನ್ನು ಪ್ರಾರಂಭಿಸುತ್ತದೆ. ಈ ಯೋಜನೆಯನ್ನು ಲಾಭ ಪಡೆಯಲು ಅರ್ಹರಿರುವ ಎಲ್ಲ ಜನರನ್ನು ಗುರುತಿಸಲಾಗುತ್ತದೆ ಸರ್ಕಾರ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಸಂಪೂರ್ಣವಾಗಿ ನೋಡಿ. ಈ ಸಮೀಕ್ಷೆಯನ್ನು ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ನಡೆಸಲಾಗುವುದು. ಇದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುವಂತಹ ಅವಕಾಶವನ್ನು ಮಾಡಿಕೊಟ್ಟಿದೆ ನಮ್ಮ ಸರ್ಕಾರ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಹ ಹೇಗಿರಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ. ಅರ್ಜಿಯನ್ನು ಸಲ್ಲಿಸಬೇಕಾಗಿರುವುದು ಆನ್ಲೈನಿನ ಮೂಲಕ. ಅದಕ್ಕೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಇನ್ನೂ ಮನೆಯ ದಾಖಲಾತಿ ಪತ್ರಗಳು ಏನಾದರೂ ಇದ್ದರೆ ಅವುಗಳನ್ನು ತೆಗೆದುಕೊಂಡು ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಮತ್ತು ಹತ್ತಿರದ ಕೇಂದ್ರದ ಸಭೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತದೆ. ಅಭ್ಯರ್ಥಿಯ ವಯಸ್ಸು 70 ವರ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಅರ್ಜಿಯಲ್ಲಿ ಹೆಸರು ಯಾವುದೇ ಮನೆ ಅಂದರೆ ಅರ್ಜಿಯನ್ನು ಸಲ್ಲಿಸುವವರ ಹೆಸರಿನಲ್ಲಿ ಯಾವುದೇ ಮನೆಯು ಇರಬಾರದು. ಫಲಾನುಭವಿಯು ಸರ್ಕಾರದಿಂದ ಯಾವುದೇ ವಸತಿ ಯೋಜನೆಯನ್ನು ಪಡೆದಿರಬಾರದು. ಮನೆಯ ಒಡೆತನ ಮಹಿಳಾ ಹೆಸರಿನಲ್ಲಿ ಆಗಬೇಕೆಂದು ಸರ್ಕಾರ ಉದ್ದೇಶವಾಗಿದೆ. ಮಹಿಳೆಯ ಹೆಸರಿನಲ್ಲೇ ಈ ಒಂದು ಯೋಜನೆಯಾಗಬೇಕೆಂದು ಸರ್ಕಾರ ಉದ್ದೇಶಿಸಿದೆ. ಆದ ಕಾರಣದಿಂದ ಮಹಿಳೆಯು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಪ್ರಯತ್ನ ಸರ್ಕಾರದ್ದಾಗಿದೆ. ಈ ಯೋಜನೆಯನ್ನು ಲಾಭವನ್ನು ಎಲ್ಲ ನಾಗರಿಕರಿಗೂ ವಿಸ್ತರಿಸಬೇಕೆಂದು ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 4 ವಿಂಗಡವಾಗಿ ವಿಸ್ತರಿಸಲಾಗಿದೆ. 1. ಆರ್ಥಿಕವಾಗಿ ದುರ್ಬಲವಿರುವ ವಿಭಾಗ. ಇದು ಅತ್ಯಂತ ಕಡಿಮೆ ಆದಾಯದ ವರ್ಗವಾಗಿದ್ದು, ಈ ವರ್ಗಕ್ಕೆ ಸೇರುವ ಕುಟುಂಬ ವಸತಿ ಯೋಜನೆಯು ಹೆಚ್ಚಿನ ಸಹಾಯವನ್ನು ಪಡೆದಿರುತ್ತದೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ, ಸಂಪೂರ್ಣವಾಗಿ ನೋಡಿ. 2. ಕಡಿಮೆಯ ಆದಾಯ ಗುಂಪು. ಈ ವರ್ಗದಲ್ಲಿ ಬೀಳುವ ಕುಟುಂಬ ಆದಾಯ EWS ಆದಾಯಕ್ಕಿಂತ ಹೆಚ್ಚಾಗಿರುತ್ತದೆ. ವಸತಿ ಯೋಜನೆಗೂ ಸಹಾಯವಾಗುತ್ತದೆ. 3. ಮಧ್ಯಮ ಆದಾಯ ಗುಂಪು 1. ಈ ವರ್ಗದ ಕುಟುಂಬದ ಆದಾಯ LIG ವರ್ಗಕ್ಕೆ ಹೆಚ್ಚಾಗಿರುತ್ತದೆ. ಮತ್ತು ಮಧ್ಯಮ ವರ್ಗದ ಗುಂಪು 2. ಒಂದು ಅತ್ಯಂತಾಧಿಕ ಆದಾಯ ವರ್ಗವಾಗಿದ್ದು ಇವುಗಳಿಗೆ ಹೆಚ್ಚಿಸಿದ್ದರೆ ಈ ವರ್ಗ ಅತ್ಯಂತ ಕಡಿಮೆ ಸಹಾಯವನ್ನು ಪಡೆದುಕೊಂಡಿರುತ್ತದೆ. ಆದ ಕಾರಣದಿಂದ ಈ ಎಲ್ಲ ನಾಗರಿಕರಿಗೂ ಈ ಒಂದು ಯೋಜನೆಯು ಸಿಗಬೇಕೆಂದು ಸರ್ಕಾರ ನಿರ್ಧರಿಸಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದಂತಹ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.